ಪರಶುರಾಮ್ ಹೋಗಿದ. ಹೌದ್ರಿ. ಆ ಎಳ್ಯಾಗ ಪರಶುರಾಮ ಸೀತಾಗ ನೋಡ್ತಿದ. ಹಿಂಗ್ರಿ. ಯಾನ್ ನೋಡ್ತಿದ ಅಂದ್ರ ಆಕಿ ಕಾಲ ಹಿಡಿದು ಹೆಂಗ್ ಕುದುರೆ ಆಡ್ತದಲ್ಲ ಆ ಪ್ರಕಾರವಾಗಿ ಹೌದ್ರಿ. ಧನುಷ್ಯ ಬಾಣ ಆಡ್ತಿದ್ಳು. ಆಡ್ತಿದ್ರಿ. ಅದಕ್ಕ ಎಷ್ಟು ದಿನ ಸರಿತ ಎಲ್ಲಮ್ಮನ ನಾಟಕ ನೋಡಿದ್ರ ಇವತ್ತೇ ತಯಾರಾಗ್ಯದ ನಂಗ. ಇದು ನಾಟಕದ ಪ್ರತಾದ. ಹೌದು ಹೌದು ಗೌಡ್ರ. ರಾಮಾಯಣ ಹೋಗ್ಯದ, ಮಹಾಭಾರತ ಆಗಿ ಹೋಗ್ಯದ, ಹೌದ್ರಿ ಗೌಡ್ರ. ದಶ ಅವತಾರ ಕೃಷ್ಣಂದ ಅವತಾರ ಆಗಿ ಹೋಗ್ಯದ, ಮಕ್ಕಳ ಅವತಾರ ಗೌಡ್ರ. ಮತ್ತ ಅಲ್ಲಿ ಹಿಡಿದು ಇಲ್ತಾನ ಬಂದ್ರ ಸಹಿತ ಹೌದ್ರಿ. ಈ ತಮ್ದು ಎಲ್ಲಮ್ಮಂದ ನಾಟಕದ ಏನ ಭಾಗದ ಹೌದ್ರಿ. ಅದು ಇವತ್ತೇ ತಯಾರಾಗ್ಯದ ಅನ್ನುವಂಥದ್ದು. ಹೌದ್ರಿ ಗೌಡ್ರ. ಮತ್ತ ಎಲ್ಲರೂ ನಾವು ನೀವು ನೋಡಿ ಆನಂದ ಪಡೆಯಬೇಕು. ಹೌದ್ರಿ ಗೌಡ್ರ. ಹೌದು. ನೀವು ಮಾಸ್ತರ್ ಇದ್ರಿ. ಹೌದ್ರಿ ಗೌಡ್ರ. ನೀವು ನಿಮ್ಮ ನುಡಿ ಎಲ್ಲ ಹುಡುಗರಿಗೆ ಒಂದ್ ತೊಡೆ ಬುದ್ಧಿ ಕೊಡ್ರಿ. ಹೌದ್ರಿ ಗೌಡ್ರ. ಯಾಕಂದ್ರೆ ಇವು ಹುಡುಗರವಲ್ಲ. ಹೌದ್ರಿ. ಅವ್ರು ಏನಂತಾರ ಗೊತ್ತದೇನ್ರಿ? ಏನಂತಾರ ಗೌಡ್ರ? ಸಣ್ಣ ಸಣ್ಣ ಪಾರ್ಗಳು. ಹೌದ್ರಿ. ಗ ಗ ಗಡುತ ಮಾಸ್ತರ್ ಲೈ ಕಡುಚ. ಕಡುತಾನೆ ಇಲ್ರಿ ಹಂಗಿಲ್ಲ. ಮಾಸ್ತರ್ ಲೈ ಕಡುತಾನೆ, ಮಾಸ್ತರ್ ಲೈ ಖಡೂಸ. ಖಡೂಸ ಕಡು ಕಡು ಬರೆಯೋದು. ಅದಕ್ಕ ಖಡೂಸ ಆತ. ಅದಕ್ಕ ಒಂದ್ ಎರಡು ಮಾತು ಹೇಳ್ರಿ. ಹೌದು ಗೌಡ್ರ. ನಾಟಕ ಚಾಲು ಮಾಡ್ರಿ. ಹೌದ್ರಿ ಗೌಡ್ರ. ಗೌಡ್ರ ತ್ರಿಕಾಲಿ ಯುಗದ ಏನಾಗಿರ್ತದ್ರಿ, ತಂದಿ ಮಾತು ಕೇಳಿ ತಾಯಿಗೆ ಹೊಡೆದ ಅಂದ್ರ ಗುರು ಜಮಾತಗನಿ ಮಾತು ಕೇಳಿ ಪರಶುರಾಮ ತಂದಿ ತಾಯಿಗೆ ಹೊಡೆದ. ಹೌದ್ 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 ಹೌದು. ಮುಂದಿನ ಯುಗದಾಗ ಏನ್ರಿ, ರೇಣುಕಾ ದೇವಿ ಹೋಗಿ ಕೈಕೈಯಾಗಿ ಹುಟ್ಟು ಬಂದಳ್ರಿ. ರೇಣುಕಾ ದೇವಿ ಕೈಕೈಯಾಗಿ ಹುಟ್ಟಿ ಬಂದಳು. ಕೈಕೈಯಾಗಿ ಹುಟ್ಟಿ ಬಂದಾಗ ರಾಮ್ಗ ವನವಾಸ. ಹೌದ್ ಹೌದ್ ಹೌದು. ಆ ಕಾಲದಿಂದ ಈ ಕಾಲದಾಗ ಆಡದ್ರಿ. ಬರೋಬರಿ ಮಾಡುದು ನೀನೆ ಬರೋಬರಿ ಇಲ್ಲಿ ಈ ಯುಗದಾಗ ಅವ್ರಿಗೆ ಪರಶುರಾಮ ಹೋಗಿ ರಾಮಾಗಿ ಹುಟ್ಟು ಬಂದ್ರು. ಇಲ್ಲಿ ಅವ್ರಿಗೆ ವನವಾಸ ಹೋಗೋದು ಪಾಳಿ ಬಂದು ರಾಜ್ಯಾಭಿಷೇಕ ಇತ್ರಿ. ಹೊತ್ತೊಂಡ ರಾಜ್ಯಾಭಿಷೇಕ ರಾಜ ಆಗವಿದ್ದಪ್ಪ ಮುಂಜಾನೆ ಹೊತ್ತೊಂಡಾಗ ವನವಾಸ ಸಿಕ್ತ್ರಿ. ಹೌದೌದು ಸಿಗುತ್ತು, ವನವಾಸ ಸಿಗುತ್ತು. ಹೌದೌದು. ರಾಮಗ ಆಗ್ಯಾದ ವನವಾಸ. ಅದಕ್ಕ ಜೀವನದಾಗ ಎಲ್ಲಾರು ನಡದಂತೆ ನುಡಿ ನುಡದಂತೆ ನಡಿ ಇದೇ ಜನ್ಮ ಕಡೆ ಕೂಡಲ ಸಂಗಮ ದೇವ ಅಂದರ. ಅದಕ್ಕ ಮನ್ಯಾಗ ಎಲ್ಲಾರು ತಮ್ಮ ಮಕ್ಕಳ ಸಂಘ, ಅಪ್ಪನ ಸಂಗಟ, ಹೆಂಡತಿ ಸಂಗಟ ತಾವು ಎಲ್ಲಾರು ಮನ್ಯಾಗ ಪ್ರೀತಿಲಿ ಇರಬೇಕು, ಮಾಹಲಿ ಇರಬೇಕು. ಮನ್ಯಾಗ ಜಗಳ ಮಾಡ್ಬಿಡೋದು. ನಾವು ಮಕ್ಕಳ ಮೇಲೆ ಚಲೋ ಸಂಸ್ಕಾರ ಹಾಕಬೇಕು. ಮೊಬೈಲ್ ನೋಡೋದು ಕಮ್ಮಿ ಮಾಡ್ಬೇಕು. ಈಗ ಗೌಡ್ರ ಯಾ ನಡದ್ರಿ, ಬರೀ ಮೊಬೈಲ್ ಮೇಲೆ ನಡೆದ್ರಿ ಜೀವ ಎಲ್ಲ. ನಾವು ಮೊಬೈಲ್ ಹಿಡಿಯಲ್ರಿ ಕೈಯಾಗ, ಮತ್ತೆ ಮೊಬೈಲ್ ಹಚ್ಚಲಕ್ ಬರ. ಈಗ ಏನದ್ರಿ, ಒಂದ್ ಮೂಲೆಗ ಅಪ್ಪ, ಒಂದ್ ಮೂಲೆ ಹೆಂಡತಿ, ಒಂದ್ ಮೂಲೆ ಮಗ, ಒಂದ್ ಮೂಲೆ ಮಗಳು, ಇದೇ ನಡೆದ್ರಿ ಗೌಡ್ರ. ಮೊಬೈಲ್ ದಿಂದ ಒಂದಕ್ಕೊಂದು ಮಾಯ ಮಮತಾ ಪ್ರೀತಿ ಕಡಿಮೆ ಆಗ್ಯದ್ರಿ. ಏನಿಲ್ಲ, ಸತ್ರ ಸುಗನಕ್ಕೆ ಕಣ್ಣ ನೀರ್ ಬರ್ಲಾಗ್ಯಾವ್ರಿ ಈ ಮೊಬೈಲ್ ದಿಂದ. ಅದಕ್ಕ ಯಾ ಮನ್ಯಾಗ ಅವಪ್ಪ ಕಿಮ್ಮತ್ತದ, ಅತ್ತಿ ಮಾವ ಕಿಮ್ಮತ್ತದ, ಆ ಮನಿದ ಕಿಮ್ಮತ್ತ ಇಟ್ಟೇ ಕಟ್ಟು ಸಲ.